ಇವತ್ತು ನಿಮಗೆ ಬಡವರಿದ್ದವರು ಶ್ರೀಮಂತರಾಗ್ತಾರಲ್ಲ ಮೇಡಮ್, ಅದು ಯಾಕೆ ಯಾವ ಥರ ಆಗ್ತಾರೆ ಅಂತ ಕೇಳ್ತಾಯಿದ್ರಿ. ಕೆಲವು ರೇಖೆಗಳನ್ನ ಇವರಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದು ಜೀವನ ರೇಖೆ, ಇದು ಲಕ್ ಲೈನು, ಇದು ಮೈಂಡ್ ಲೈನು, ಇದು ಹಾರ್ಟ್ ಲೈನು. ಸೊ ಇವು ಮೇನ್ ರೇಖೆಗಳು ನಿಮಗೆ ಗೊತ್ತಿರ್ತವೆ. ಸೊ ಇಲ್ಲಿ ಯಾವ ರೇಖೆ ಬಂದಿರುತ್ತೆ ಎಕ್ಸ್ಟ್ರಾ, ಇಲ್ಲಿ ನೋಡಿ, ನಾನು ತೋರು ಬೆರಳನ್ನು ಗುರುಪರ್ವತ ಅಂತ ಹೇಳ್ತೀವಿ. ಇಲ್ಲಿ ಈ ರೀತಿಯಾಗಿ ಒಂದು ಚೌಕಾಕಾರವಾಗಿ ಬಂದಿರುತ್ತೆ. ಸೊ ಅದು ಇದೆಲ್ಲ ಯಾವಾಗ ಆಗುತ್ತಪ್ಪ, 26 ವರ್ಷದ ನಂತರನೇ ಆಗೋದು. ಸೊ ಇಲ್ಲಿ ನೋಡಿ, ಗ್ರೋತ್ ಲೈನ್ಸ್ ಅಂತ ಹೇಳ್ತೀವಿ. ಜೀವನ ರೇಖೆ ಮೇಲೆ ಗ್ರೋತ್ ಲೈನು, ಮೈಂಡ್ ಲೈನ್ ಮೇಲೆ ಗ್ರೋತ್ ಲೈನು, ಹಾಗೆಯೇ ಹಾರ್ಟ್ ಲೈನ್ ಮೇಲೆ ಗ್ರೋತ್ ಲೈನ್ಸು, ಮತ್ತು ಲಕ್ ಲೈನ್ ಮೇಲೆ ಕೂಡ ಗ್ರೋತ್ ಲೈನ್ಸ್ ಕಂಡು ಬರುತ್ತೆ. ಸೊ ಈ ಥರ ಬಂತು ಅಂದರೆ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. ಭಾಳಷ್ಟು ಬೇಗ ಅಚೀವ್ ಮಾಡ್ತಾರೆ ಅಂತ ಹೇಳ್ತೀವಿ. ಅವ್ರಿಗೆ ಒಳ್ಳೆ ಕೆಲಸ ಸಿಗುತ್ತೆ, ಅಥವಾ ಬಿಸ್ನೆಸ್ ಮಾಡ್ತಾಯಿದ್ರೆ ಇಂಪ್ರೂವ್ಮೆಂಟ್ ಕಾಣ್ತಾರೆ. ಅಲ್ಲಿ 1 to 2 ಅವ್ರು ಅರ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಅನೇಕ ಕಡೆಯಿಂದ ಲಾಭಗಳು ಬರೋಕ್ಕೆ ಶುರುವಾಗ್ತವೆ ಅಂತ ಹೇಳ್ತೀವಿ. ಭಾಳಷ್ಟು ಯಶಸ್ವಿ ಇವ್ರನ್ನ ಕಾಣ್ತಾರೆ. ಕೆಲವೊಮ್ಮೆ ಏನಾಗುತ್ತಪ್ಪ, ಈ ಥರ ಯಾವುದೂ ಇಲ್ಲ, ಓಕೆ, ಗ್ರೋತ್ ಲೈನ್ಸೇ ಇಲ್ಲ ಅಂತ ಅಂದ್ಕೊಳ್ಳಿ. ಲಕ್ ಲೈನ್ ಮೇಲೆ ಗ್ರೋತ್ಸ್ ಇಲ್ಲ, ಸೊ ಏನಮ್ಮ ನನಗೆ ಗ್ರೋತ್ ಆಗಲ್ವ, ಇಲ್ಲ. ಆದರೆ ನೋಡಿ, ಲಕ್ ಲೈನಿಂದ ಒಂದು ಬುಧ ಪರ್ವತಕ್ಕೆ ಒಂದು ವೆಲ್ತ್ ಲೈನ್ ಅಂತ ಹೇಳ್ತೀವಿ. ಸೊ ಅದು ಹೋಯ್ತು ಅಂದ್ರೆ ಅಷ್ಟೇ, ಅವ್ರ ಬುದ್ಧಿವಂತಿಕೆಯಿಂದ ಅವರು ಹಣ ಗಳಿಸ್ತಾರೆ ಅಂತ ಹೇಳ್ತೀವಿ. ಭಾಳಷ್ಟು ಹಣ ಗಳಿಸ್ತಾರೆ, ಯಶಸ್ಸು ಗಳಿಸ್ತಾರೆ ಅಂತ ಹೇಳ್ತೀವಿ. ಈ ಥರ ಇತ್ತು ಅಂದರೆ ಅವರು ಬುದ್ಧಿವಂತಿಕೆಯಿಂದ ಬಿಸ್ನೆಸ್ ಮಾಡಿ ಅವರು ಹಣ ಗಳಿಸ್ತಾರೆ ಅಂತ ಹೇಳ್ತೀವಿ. ಕೆಲಸದಲ್ಲಿದ್ದರೂ ಕೂಡ ಅವರು ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳ್ತೀವಿ. ನೆಕ್ಸ್ಟು ಇನ್ನೊಂದು ಲೈನ್ ಬರುತ್ತೆ, ಲಕ್ ಲೈನಿಂದನೇ ನಿಮಗೆ ಸೂರ್ಯ ಪರ್ವತಕ್ಕೆ, ಅಂದರೆ ಉಂಗುರದ ಬೆರಳಿಗೆ ಈ ಥರ ಲೈನ್ ಒಂದು ಹೋಗಿರುತ್ತೆ. ಆ ಥರ ಹೋಯ್ತು ಅಂದರೆ ಹಣ ಸ್ವಲ್ಪ ಕಡಿಮೆ ಗಳಿಸ್ತಾರೆ, ಆದರೆ ನೇಮು ಫೇಮು ಸೂಪರಾಗಿ ಗಳಿಸ್ತಾರೆ. ಅವ್ರಿಗೆ ಭಾಳಷ್ಟು ಮಾನ ಸನ್ಮಾನಗಳು ನಡೀತವೆ. ಇವರು ಭಾಳಷ್ಟು ಎಲ್ಲ ಕಡೆಗೂ ಗುರುತಿಸ್ಕೊಳ್ತಾರೆ ಅಂತ ಹೇಳ್ತೀವಿ. ಇದು ಇದ್ರೂ ಕೂಡ ತುಂಬ ಒಳ್ಳೆಯ ಸೇನು. ಏನು ತುಂಬ ಬಡವಾಗಿರ್ತಾನೆ ಅವನು, ಅಷ್ಟು ದೊಡ್ಡ ಪೊಸಿಷನ್ಗೆ ಹೋದ್ನಲ್ಲಪ್ಪ ಅಂತ ಅಂತೀವಲ್ವ, ಈ ಥರ ಅವ್ರಿಗೆ ಲೈನ್ಗಳು ಬಂದಿರ್ತವೆ. ಹಾಗೆಯೇ ಇದು ಕೂಡ ಇಲ್ಲಪ್ಪ ನಮಗೆ. ಈಗ ನೋಡಿ, ಕೆಲವ್ರಿಗೆ ಏನಾಗುತ್ತೆ ಗೊತ್ತಾ, ಸೊ ತೋರು ಬೆರಳು ಅಂದರೆ ಗುರುಪರ್ವತಕ್ಕೆ ನಿಮಗೆ ಲಕ್ ಲೈನ್ ಕೂಡ ಇಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಹೋಗುತ್ತೆ ಒಂದು ಲೈನು, ಲಕ್ ಲೈನಿಂದನೇ ಗುರುಪರ್ವತಕ್ಕೆ ಈ ರೀತಿ ಹೋಯಿತು ಅಂದರೆ ಹೋಗಿರುತ್ತೆ ನೋಡ್ಕೊಳ್ಳಿ. ಆ ಥರ ಹೋಯಿತು ಅಂದರೆ ಅವರು ಭಾಳಷ್ಟು ಒಂದು ಮಾಧ್ಯಮದಲ್ಲಿ ತುಂಬ ಹೆಸರು ಗಳಿಸ್ತಾರೆ ಅಂತ ಹೇಳ್ತೀವಿ. ಹಾಗೆಯೇ ಆಧ್ಯಾತ್ಮಿಕದಲ್ಲಿ ತುಂಬ ಗಳಿಸ್ತಾರೆ, ಗುರುಗಳಾಗ್ತಾರೆ. ಸೊ ಗುರುಗಳ ಲೆವೆಲ್ಗೆ ಅವ್ರು ಬೆಳೀತಾರೆ ಅಂತ ಹೇಳ್ತೀವಿ. ಭಾಳಷ್ಟು ಮಾನ ಸನ್ಮಾನಗಳು ಕೂಡ ಸಿಗ್ತವೆ ಅಂತ ಹೇಳ್ತೀವಿ. ಈ ಥರ ಇತ್ತು ಅಂದರೆ ಯಾರು ಇವ್ರನ್ನ ತಡೆಯೋಕ್ಕಾಗಲ್ಲ ರೀ, ಅಷ್ಟು ತುಂಬ ಚೆನ್ನಾಗಿ ಆಗ್ತಾರೆ ಅಂತ ನಾವು ಹೇಳ್ತೀವಿ.